It is said the fatal incident occurred on the issue of food consumption that escalated into a duel that resulted into the ill-fated incident in JJ Nagar yesterday that costed Chandru's life. Chandru was immediately shifted to the hospital where he took his last breath. ಎರಡು ವೆಹಿಕಲ್ಗಳ ನಡುವೆ ಇದಾಗಿದೆ, ಆಕ್ಸಿಡೆಂಟ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಚರ್ಚೆ ಆಗಿ ಒಬ್ಬ ತೊಡೆಗೆ ಚೂರಿಯಿಂದ ಎರೆದಿದ್ದಾನೆ. ಹಾಗಾಗಿ ಬ್ಲೀಡಿಂಗ್ ಜಾಸ್ತಿ ಆಗಿ ಆಸ್ಪತ್ರೆಗೆ ತಗೊಂಡು ಹೋಗೋದ್ರಲ್ಲಿ ಚಂದ್ರು ಅನ್ನೋನು ಸತ್ತೋಗಿದ್ದಾನೆ. ಬೈಕ್ ಜೊತೆ ಡಿಕ್ಕಿ ಆ ಡಿಕ್ಕಿಯನ್ನು ಶಬೀರ್ ಅಂತ ಒಬ್ಬ ಶಾಹಿದ್ ಅಂತ ಒಬ್ಬ ಮನುಷ್ಯ ಓಡ್ತಾದ. ಅದು ಡಿಕ್ಕಿ ಆದಮೇಲೆ ಅಲ್ಲಿ ವಾದ ಆಯಿತು. ಆವಾಗ ಈ ಶಾಹಿದ್ ಅದೇ ಪಕ್ಕದಲ್ಲಿ ವಾಸ ಮಾಡೋದನ್ನ ತಮ್ಮ 2 ಜನ ತಮ್ಮ ಫ್ರೆಂಡ್ಸ್ಗೆ ಕರೆದಿದ್ದ. ಈ 3 ಜನರ ಜೊತೆ ಇನ್ನೂ ವಾದ ಆದಮೇಲೆ ಇವನು ತೊಡೆಗೆ, ಈ ಚಂದ್ರು ತೊಡೆಗೆ ಚಾಕುವಿಂದ ಹಲ್ಲೆ ಮಾಡಿದ್ದ. ತದನಂತರ ಇವರು 3 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. Under this backdrop, former Minister BZ Zameer Ahmed Khan visited the deceased home yesterday to console Chandru's grandmother, and an amount of rupees 2 lakh was given as relief. It is said that the old lady was a vendor on the footpath in City Market. Zameer Ahmed Khan said, "This has caused utmost pain to me. Let the departed soul rest in peace." ನಿಲ್ಲಕ್ಕಾಗಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. 3:30 ಗಂಟೆಗೆ ಅವನು ನಿಧನ ಹೊಂದಿದ್ದಾನೆ. ಹಾಗಾಗಿ ಈಗ ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟಿದ್ದೆ. ಅವ್ರ ಅಜ್ಜಿ ಪಾಪ ಅವ್ರು ತಮಿಳ್ನಾಡಲ್ಲಿ ವಾಸ ಮಾಡ್ತಾ ಇದ್ದಿದ್ದು. ಅವ್ರ ತಂದೆಯವರು 5 ವರ್ಷ ಹಿಂದೆ ಅವ್ರ ತಂದೆಯವರು ತೀರೋಗ್ಬಿಟ್ಟಿದ್ರು. ಅವ್ರ ಅಜ್ಜಿ ಪಾಪ ಇಲ್ಲೇ ಕರ್ಕೊಂಡು ಬಂದು ಆ ಅಜ್ಜಿಯವ್ರು ಬಂದು ಪಾಪ ಸಿಟಿ ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ಕೆಲಸ ಮಾಡೋರು. ಪಾಪ ಅವರೇ ಪಾಪ 2 ಮೊಮ್ಮಕ್ಕಳನ್ನ ಅವರೇ ಸಾಕ್ತಾ ಇದ್ದಿದ್ದು. ಅವ್ರ ಪಾಪ ಫುಟ್ಪಾತಲ್ಲಿ ಜೀವನ ಮಾಡ್ಕೊಂಡು ಪಾಪ ಹುಡುಗನಿಗೆ ಪಾಪ ಓದಿಸಿ ಪಾಪ ಅವ್ರನ್ನ ಕೆಲಸಕ್ಕೂ ಸೇರಿಸಿದಂತೆ. 3 ತಿಂಗಳ ಹಿಂದೆ ಪಾಪ ಕೆಲಸಕ್ಕೂ ಅವನೆಲ್ಲೋ ಟೆಂಪ್ರವರಿ ಕೆಲಸಕ್ಕೇನೋ ಸೇರಿಸಿದ್ರಂತೆ. ನಿನ್ನೆ ರಾತ್ರಿ ಈ ಘಟನೆ ಆಗಿಬಿಟ್ಟು ಪಾಪ ನಮ್ಗೆ ಭಾಳ ದುಃಖ ತಂದಿದೆ. ಈಗ ಈ ಥರ ಆಗಬಾರ್ದು. ಈಗ ಹುಡುಗನಿಗಂತೂ ನಾವು ತರೋಕ್ಕಾಗಲ್ಲ. ನನ್ನ ಕಡೆಯಿಂದ ನಾನು 2 ಲಕ್ಷ ರೂಪಾಯಿ ಪರಿಹಾರ, ಅವ್ರ ಅಜ್ಜಿಗೆ ಪಾಪ 2 ಲಕ್ಷ ರೂಪಾಯಿ, ಇನ್ನೊಂದು ಮೊಮ್ಮಗ ಇದ್ದಾರೆ, ಅವ್ರ ಭವಿಷ್ಯ ಒಳ್ಳೆಯದಾಗಲಿ ಆ ಹಿನ್ನೆಲೆಯಲ್ಲಿ ನಾನು 2 ಲಕ್ಷ ರೂಪಾಯಿ ನಾನು ಅವ್ರ ಅಜ್ಜಿ ಕೈಯಲ್ಲಿ ನನ್ನ ಕಡೆಯಿಂದ ಪರಿಹಾರ ಕೊಟ್ಟಿದ್ದೀನಿ.